guys, welcome and welcome back to my new vlog guys. ಇವತ್ತು ನಾನು ಓದಿರ್ತಕ್ಕಂಥ ಸ್ಕೂಲ್ ಮಗ್ಲ ಇರುವ ಹಂಪಿ ಬ್ಲೂ ಮೂನ್ ರೆಸಾರ್ಟಿಗೆ ಬಂದಿದ್ದೀನಿ. ಅಂಡ್ ಇವತ್ತು ಕಾಲೇಜಿಗೆ ಹೋಗಿದ್ದಿಲ್ಲ, ಅದ್ರ ಸಲುವಾಗಿ ನಾನು ನಮ್ಮ ಸೀನಿಯರ್ ಆಗಿರ್ತಕ್ಕಂಥ ಸಂತನ್ ಜೊತೆಗೆ ಬಂದಿದ್ದೀನಿ ಬ್ಲೂ ಮೂನ್ ರೆಸಾರ್ಟಿಗೆ. ಇದು ನಮ್ಮ ಹೋಗೋಣ ನೆಕ್ಸ್ಟ್ ಅಂಡ್ ಒಳಗೆ ಹೋಗೋಣ. ಆದ್ರೆ ನನ್ನ ಮೇನ್ ಗೋಲ್ ಏನಿತ್ತು ಅಂದ್ರೆ ಸ್ಕೂಲ್ ಕಡೆ ಹೋಗೋಣ ಅಂತ, ನಂದು ಹಳೆ ಸ್ಕೂಲಿಗೆ. ಅಂಡ್ ಇವಾಗ ಲಾಕ್ ಹಾಕಿರ್ತಾರೆ, 5:30 ಆಯ್ತು, ಸುಮಾರು 5:30 ಆಗಿದೆ, ಲಾಕ್ ಹಾಕಿರ್ತಾರೆ. ನಾನು ಸುಮ್ಮನೆ ಬರೋಣ ಅಂತಿದ್ನೆ. ಅಲ್ಲಿ ಹೋಗೋಣ ಬನ್ನಿ, ಅದು ಕೂಡ ಹೋಗೋಣ. ನಮ್ಮ ಸ್ಕೂಲ್ ಮಗ್ಲನೇ ಇದೆ, ಅದ್ರ ಸಲುವಾಗಿ ನನ್ನ ಹಳೆ ಸ್ಕೂಲ್, ನಾನು 10th ಮಟ್ಟ ಫಿನಿಶ್ ಮಾಡಿರ್ತಕ್ಕಂಥ ಸ್ಕೂಲ್ ಮಗ್ಲನೇ ಇದೆ. ಫಸ್ಟಿಗೆ ನೋಡಿದ್ನಿದು, ಇವಾಗ ನನಗೆ ಬ್ಲಾಗ್ ಮಾಡ್ಬೇಕನ್ಸಿತ್ತು, ಅದಕ್ಕೆ ಇವತ್ತು ಖಾಲಿ ಇದ್ನೆ, ಅದಕ್ಕೆ ಬಂದಿದ್ದೀನಿ. ನಮ್ಮ ಸಂತು ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡ್ತಾನೆ. ಹಾಯ್ ಹೇಳಪ್ಪ. ಹೆಲ್ಪ್ ಮಾಡ್ತಾನೆ ನನಗೆ. ಬನ್ನಿ ಗಾಯ್ಸ್, ತೋರಿಸ್ತೀನಿ. ನಾನು 10th ಇದ್ದಾಗ ಒಂದು 2 years ಬ್ಯಾಕ್ ಅಂದ್ರೆ, ನಾನು 10th ಇದ್ದಾಗ ಇದು ಇನ್ನೂ ಆಗ್ತಿತ್ತು. ಇಷ್ಟು ಅಂದ್ರೆ ರೆಸಾರ್ಟ್ ನೇಮ್ ಕೂಡ ಚೇಂಜ್ ಇತ್ತು ಅವಾಗ, ಯಾವುದೋ ಮೌಂಟೇನ್ ಯಾವುದೋ ಇತ್ತದು, ಹಿಮಾಲಯ ರೆಸಾರ್ಟ್ ಅಂತಿತ್ತು. ಇವಾಗ ಚೇಂಜ್ ಆಗಿದೆ, ಬೇರೆಯವ್ರು ಯಾರು ತಗೊಂಡಿದಂಗಿದಾರ. ಅವಾಗ ಇಷ್ಟು ಡೆವಲಪ್ಮೆಂಟ್ ಇದ್ದಿದ್ದಿಲ್ಲ, ಭಾಳ ಡೆವಲಪ್ಮೆಂಟ್ ಆಗಿದೆ ಇಲ್ಲಿ. ನೋಡಮ್ಮ ಬನ್ನಿ, ನಾನು ಒಂದು 2 years ಬ್ಯಾಕ್ ಬಂದಿದ್ನೆ. ಬನ್ನಿ ತೋರಿಸ್ತೀನಿ ಬನ್ನಿ. ನಾನು ಇವಾಗ ಜಸ್ಟ್ ಹೊಂಟೀನಿ, ಮತ್ತೆ ನಾನು ಹೋಗಿದ್ದೆ ಅನ್ಕೋಬೇಡಿ, ಇವತ್ತೇ ಫಸ್ಟ್ ನಾನು ಬರೋದು. ನೋಡಮ್ಮ ಬನ್ನಿ ಹೆಂಗಿರುತ್ತೆ ಹೆಂಗಿಲ್ಲ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಗೈಸ್, ಮತ್ತೆ ನಾನು ಇವಾಗೇ ಬರ್ತಿದ್ದೀನಿ ನಿಜವಾಗ್ಲು. ಅಲ್ಲಿದೆ ನೋಡ್ರಿ ಗೋಲ್ಡನ್ ನೈಟ್ಸ್ ಅಂತ, ಅಲ್ಲಿ ಝೂಮ್ ಆಗಿ ತೋರ್ಸಪ್ಪ. ಅಲ್ಲಿದೆ ನೋಡ್ರಿ ಗೋಲ್ಡನ್ ನೈಟ್ಸ್ ಅಂತ. ಫಸ್ಟಿಗೆ ಅದು ಇತ್ತು ಹೆಸರು, ಆಮೇಲೆ ಚೇಂಜ್ ಆಗಿತ್ತು, ಇವಾಗ ಚೇಂಜ್ ಆಗಿದಂಗಿದೆ, ಬೇರೆಯವ್ರು ಯಾರು ತಗೊಂಡಿದಂಗ ಅದಾರ. ಬನ್ನಿ ತೋರಿಸ್ತೀನಿ. ನಾನು ಇದೆ ಫಸ್ಟ್ ಟೈಮ್ ಬರೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ವಿ. ಬೇರೆ ಲೊಕೇಶನ್ಗೆ ಹೋಗ್ಬೇಕಾಯ್ತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ವಿ. ಯಾವಾಗ್ಲೂ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಥಿಂಗ್ಸ್ ಆಗ್ತಿರ್ತವೆ, ಇರ್ಲಿ ಒಳ್ಳೇದಕ್ಕೆ. ಹೋಗ್ಬಾರ್ದು, ಬನ್ನಿ ಇದ್ರೆ ಮಾತಾಡ್ಸಿ ಕೇಳಿ ಹೋಗೋಣ ಬನ್ನಿ. ಪರ್ಮಿಷನ್ ಕೇಳಿದ್ವಿ, ಒಂದ್ ರೂಮ್ ತೋರಿಸ್ತೀನಿ, ಇದ್ರಲ್ಲಿ ಒಂದು ರೂಮು, ಅದ್ರಲ್ಲಿ ಒಂದು ರೂಮ್ ತೋರಿಸ್ತೀನಿ. ಅಂಡ್ ಮುಂದೆ ಕೂಡ ಹೋಗೋಣ ಬನ್ನಿ ಗಾಯ್ಸ್. ಗಾಯ್ಸ್, ರೂಮ್ಸ್ ನೋಡ್ಬಾರ್ದು, ಹಂಪಿ ಕಡೆ ಇರೋದ್ರಲ್ಲಿ ಬರ್ನಿ. ಯಾರು ಇದ್ರೆ ಬಂದ್ ನೋಡಿ, ರೂಮ್ಸ್ ಎಲ್ಲ ಬೇಸಿದಾವೆ, ನಿಜವಾಗ್ಲು ಸೂಪರ್ ಇದಾವೆ. ಅಂಡ್ ಟಾಯ್ಲೆಟ್ಸ್ ಕೂಡ ತೋರಿಸು, ಅಮೆನ್ಸ್ ಎಲ್ಲ ಚೆನ್ನಾಗಿದಾವೆ ಗೈಸ್. ರೂಮ್ ಮಾತ್ರ ಸಕ್ಕತ್ತಿದೆ ನಿಜವಾಗ್ಲು, ಯಾಕೆ ಸುಳ್ಳು ಹೇಳೋದು ಬೇಡ, ನಿಜವಾಗ್ಲು ಬೇಸಿದಾವೆ ರೂಮು. ಹಂಪಿ ಯಾರು ಹೋಗೋರು ಇದ್ರು, ಇಲ್ಲ ಯಾರು ಬರೋರು ಇದ್ರು ಅಂದ್ರೆ ಅವ್ರು ಬನ್ನಿ, ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಇವಾಗ ಈ ರೂಮ್ ತೋರಿಸಿದೀವಲ್ಲ ಗೈಸ್, ಆ ಕಡೆ ರೂಮ್ ಕೂಡ ತೋರಿಸ್ತೀನಿ ಬನ್ನಿ. ಈ ರೂಮ್ ಮಾತ್ರ ಸೂಪರ್ ಇದೆ, ಅದು ಕೂಡ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಯಾರು ಇದ್ರೆ ಬನ್ನಿ, ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿದೆ. ಇನ್ನೊಂದು ರೂಮಿಗೆ ಬನ್ನಿ, ಇದು ಕೂಡ ಬೇರೆ ಟೈಪ್ ಆಫ್ ರೂಮ್. ಅಂಡ್ ಇದು ಕೂಡ ಸೇಮ್ ಹಂಗೆ ಇದ್ದಂಗಿದೆ ಆಲ್ಮೋಸ್ಟ್. ಬನ್ನಿ, ಲೈಟ್ ಹಾಕ್ರಂಟಿ, ಕರೆಂಟ್ ಹೋಗಿದ್ದಾನೆ. ನೋಡ್ಬೋದು ಗೈಸ್, ಎಲ್ಲ ಚೆನ್ನಾಗಿದೆ ನಿಜವಾಗ್ಲೂ. ಅಲ್ಲಿಗೆ ಇಲ್ಲಿಗೆ ಏನ್ ಡಿಫ್ರೆನ್ಸ್ ಇಲ್ಲ, ಬೆಡ್ ಮಾತ್ರ ಸೂಪರ್ ಇದೆ. ಅಂಡ್ ನೋಡ್ಬೋದು ಗೈಸ್, ಕಂಫರ್ಟಬಲ್ ಆಗಿರ್ಬೋದು. ಅಂಡ್ ಎ ಸಿ ಕೂಡ ಇದೆ. ಆ ಕಡೆ ರೂಮ್ ನಲ್ಲಿ ಎ ಸಿ ಇಲ್ಲ, ಆ ಕಡೆ ಕೂಡ ಎ ಸಿ ಇದೆ ಅಲ್ಲ ಅಕ್ಕ. ಇದ್ರಲ್ಲಿ ಐತಂತ ನೋಡಿ ಗೈಸ್, ಎಲ್ಲ ಚೆನ್ನಾಗಿದೆ. ಅಂಡ್ ನೀವು ಕಂಫರ್ಟಬಲ್ ಆಗಿ ಇರ್ಬೋದು. ಬನ್ನಿ ಇಲ್ಲಿ ತೋರಿಸ್ತಾನೆ ಬನ್ನಿ, ಹೋಗಿ ತೋರ್ಸೋದು. ರೂಮ್ಸ್ ಎಲ್ಲ, ಟಾಯ್ಲೆಟ್ ರೂಮ್ ಎಲ್ಲ ಚೆನ್ನಾಗಿದೆ ಗೈಸ್. ಇದು ಆ ಕಡೆ ರೂಮ್ ಇಂದು ಎಲ್ಲ ಚೆನ್ನಾಗಿದೆ, ಎ ಸಿ ಒಂದಿಲ್ಲ. ಇಲ್ಲಿ ಎ ಸಿ ಕೂಡ ಕಂಫರ್ಟಬಲ್ ಆಗಿದೆ. 1 day 5 days 6 days ಆರಾಮ್ ಇರ್ಬೋದು ನೀವು ಇಲ್ಲಿ. ಇವಾಗ ಇದೇ ತರ ಇವಾಗ ತೋರಿಸಿದ್ದೀನಲ್ಲ, ಅದೇ ತರ ಒಂದು 6 ರೂಮ್ಸ್ ಇದಾವೆ. ಅದು ನಾನ್ ಎ ಸಿ, ಅದು 2 ರೂಮ್ಸ್ ಇದಾವೆ. ಬೇರೆ ಕಡೆ ಎಲ್ಲಿದಾವೆ ನೋಡ್ಬೇಕದು. ಇನ್ನ 6 ರೂಮ್ಸ್ ಇದಾವೆ, ಯಾವಾಗಾದ್ರೂ ವಿಸಿಟ್ ಮಾಡಿ. ಇದೆ ಅಂತ ನೋಡಿ ಗೈಸ್, ರೂಮ್ಸ್ ಎಲ್ಲ ಬೇಸಿದಾವೆ. ಇಲ್ಲಿ ಕೂಡ ಇದೆ, ರೂಮ್ಸ್ ಬಾಳ ಇದಾವೆ ಗೈಸ್. ಆ ಕಡೆಲಿದ್ದ ಆಲ್ಮೋಸ್ಟ್ ಅವೆಲ್ಲ ಅವೇ ರೂಮ್ಸ್. ಅಂಡ್ ಇದು ಕೂಡ ರೂಮೇ, ನಿಮಗೆ ಯಾವ ತರ ಬೇಕೋ ಆ ತರ ಇರುತ್ತೆ. ರೀಸನಬಲ್ ಪ್ರೈಸ್, ನಾಟ್
ಅಷ್ಟು ಕಾಸ್ಟ್ಲಿ ಏನಿರಲ್ಲ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಹಂಪಿ ನಿಯರ್ ಇರ್ಲಿ ಅಥವಾ ಹಂಪಿ ಹೋಗೋರ್ ಇರ್ಲಿ, ಯಾರೇ ಇರ್ಲಿ, ಬಂದು ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಇಷ್ಟ ಆದ್ರೆ ರೂಮ್ ತಗೊಳ್ಳಿ ಅಂಡ್ ಮೇಲೆ ಹೋಗಿ ಬರಂ ಬನ್ನಿ. ಆಲ್ಮೋಸ್ಟ್ ರೂಮ್ಸ್ ಎಲ್ಲ ಇದೇ ತರ ಇರ್ತಾವಂತೆ, ಅದ್ರ ಸಲಗೆ ರೂಮ್ಸ್ ಮಾತ್ರ ಸಖತ್ ಇದಾವೆ. ಯಾವು ಒಂಥರ ಇದು ಅನ್ನಕ್ಕೆ ಇಲ್ಲ. ಇಲ್ಲಿ ಇದ್ದಷ್ಟು ಫೆಸಿಲಿಟಿ ಎಲ್ಲಿ ಇಲ್ಲ ನಾನ್ ನೋಡಿದ ಪ್ರಕಾರ ಹೇಳ್ತಿದ್ದೀನಿ. ಅಂಡ್ ರೀಸನಬಲ್ ಪ್ರೈಸ್ ಇರುತ್ತೆ. ಒಂದ್ಸತಿ ವಿಸಿಟ್ ಮಾಡಿ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಂಡ್ ನಿಮಗೆ ನೀಟ್ನೆಸ್ಗೆ ಏನು ಕಡಿಮೆ ಆಗಲ್ಲ. ನಿಮಗೆ ಏನಾದ್ರೂ ನೀಟ್ನೆಸ್ ಕಡಿಮೆ ಅಂತಂದ್ರೆ ನನ್ನ ಕೇಳಿ, ಬೇಕಾದ್ರೆ ನಾನು ಗ್ಯಾರಂಟಿ ಇದೀನಿ. ಅಷ್ಟು ನಂಬಿಕೆ ಇದೆ ಈ ರೆಸಾರ್ಟ್ ಮೇಲೆ. ಅಂಡ್ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಬನ್ನಿ, ಒಂದ್ಸತಿ ತೋರಿಸ್ತೀನಿ ಬನ್ನಿ. ಮ್ಯಾಗಲ್ಲಿದ್ದ ನೋಡಮ್ ಬನ್ನಿ. ಗೈಸ್ ನೋಡ್ಬೋದು ಗೈಸ್, ಎಲ್ಲಾ ಭಾರಿ ಇದೆ. ಇದೆಲ್ಲ ರೂಮ್ಸ್ ಆ ಕಡೆ ಎಲ್ಲ ಚೆನ್ನಾಗಿದೆ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನಿಜವಾಗ್ಲೂ ರೀಸನಬಲ್ ಪ್ರೈಸ್ ನಲ್ಲಿ ಒಳ್ಳೆ ರೆಸಾರ್ಟ್ ಮಾಡಿದ್ದಾರೆ. ಇಲ್ಲಿಂದ ಆ ಕಡೆ ಸೈಡ್ ನಮ್ ಸ್ಕೂಲ್ ಇದೆ. ಅಂಡ್ ಇದು ಕೂಡ ಒಂದು ರೂಮೇ ಒಳಗ. ಅಂದ್ರೆ ಒಂದೊಂದ್ ತರ ಡಿಫ್ರೆಂಟ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆದ್ರೆ ರೂಮ್ಸ್ ಮಾತ್ರ ಸೇಮ್ ಟು ಸೇಮ್ ಇರ್ತವೆ. ಒಂಥರ ನಿಮಗೆ ಕಂಫರ್ಟಬಲ್ ಆಗಿರ್ಬೋದು. ಒಂದ್ 3 days 6 days ಇರೋದಿತ್ತಂದ್ರೆ ಕಂಫರ್ಟಬಲ್ ಆಗಿರ್ಬೋದು. ಅದು ನನ್ ಗ್ಯಾರಂಟಿ. ಓಕೆ, ಏನು ಕಡಿಮೆ ಆಗ್ಲಾರ್ದ ನೋಡ್ಕೊಂತಾರೆ. ಅಂಡ್ ನೆಕ್ಸ್ಟ್ ಅಲ್ಲಿ ನೋಡ್ಬೋದು, ಅಲ್ಲಿ ತೋರಿಸಿ. ಅಲ್ಲಿ ನಿಮಗೆ ರೆಸ್ಟೋರೆಂಟ್ ಲೈಕ್ ಯಾವ್ದೇ ಫುಡ್ ಇರ್ಲಿ, ಯಾವ್ದೇ ಇರ್ಲಿ, ಆಲ್ಮೋಸ್ಟ್ ಎಲ್ಲ ಸಿಗ್ತಾವ ನಿಮಗೆ. ಅದು ಕೂಡ ತೋರಿಸ್ತೀನಿ ಬನ್ನಿ. ಎಲ್ಲ ಮೆನು ಎಲ್ಲ ತೋರಿಸ್ತೀನಿ ಬನ್ನಿ. ಕೆಳಗೆ ಹೋಗಿ ಅಲ್ಲಿಂದ ಕೂಡ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಮ್ಮ. ಪಾರ್ಕ್ ಎಲ್ಲ ಇದೆ, ಅದು ಕೂಡ ಎಕ್ಸ್ಪ್ಲೋರ್ ಮಾಡಮ್ಮ ಬನ್ನಿ ಗಾಯ್ಸ್. ಈ ಕಡೆ ರೂಮ್ ನೋಡಿದ್ವಲ್ಲ, ಸೇಮ್ ಟು ಸೇಮ್ ಇದಾವೆ ಗಾಯ್ಸ್. ಅಂಡ್ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಬನ್ನಿ. ಹಿಂಗ ಇತ್ತು ರೆಸ್ಟೋರೆಂಟ್, ಗೋಲ್ಡನ್ ನೈಟ್ಸ್ ರೆಸ್ಟೋರೆಂಟ್ ಅಂತಿತ್ತು. ಅವಾಗ ಇಷ್ಟು ಡೆವಲಪ್ಮೆಂಟ್ ಇದ್ದಿದ್ದಿಲ್ಲ. ಇವಾಗೆಲ್ಲ ಬಹಳ ಡೆವಲಪ್ಮೆಂಟ್ ಇದೆ. ಅಂಡ್ ರೀಸನಬಲ್ ಪ್ರೈಸ್ ಕೂಡ ಆಗಿದೆ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನೀವು ಹಂಪಿ ಹೋಗೋರು ಇರ್ಲಿ ಅಥವಾ ಯಾವಾಗಾದ್ರೂ ಎಲ್ಲಾದ್ರೂ ಹೋಗೋರು ಇದ್ದಾಗ ಇಲ್ಲಿ ಬರ್ಬೇಕಂತಿತ್ತಂದ್ರೆ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಅಂಡ್ ಆನ್ಲೈನ್ ಬುಕ್ಕಿಂಗ್ ಕೂಡ ಇದೆ ಅಂತ ಅವ್ರನ್ನ ಕೇಳಮ್ಮ, ಮ್ಯಾನೇಜರ್ನ. ಅವ್ರು ಹೇಳ್ತಾರೆ ಎಲ್ಲ. ನಾವು ಇವಾಗ ಜಸ್ಟ್ ಎಕ್ಸ್ಪ್ಲೋರ್ ಮಾಡಮ್ ಬನ್ನಿ. ಅಲ್ಲಿ ರೆಸ್ಟೋರೆಂಟ್ ಕೂಡ ಇದೆ ಮೇಲೆ. ನಿಮ್ಗೆ ಎಲ್ಲ ಹೇಳಿದಿನಲ್ಲ, ಅಲ್ಲಿ ತೋರಿಸ್ತೀನಿ ಬನ್ನಿ ಮೆನು ಕೂಡ. ಗಾಯ್ಸ್ ಇವಾಗ ಬನ್ನಿ ಗಾಯ್ಸ್, ಇಲ್ಲಿ ಪಾರ್ಕ್ ಇದೆ. ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಬನ್ನಿ. ಇಲ್ಲಿ ಫಸ್ಟ್ ಆಫ್ ಆಲ್ ಸ್ವಿಮ್ಮಿಂಗ್ ಪೂಲ್ ಇದೆ. ಇವಾಗ ಮಾನ್ಸೂನ್ ಸೀಸನ್ ಆಗಿದ್ದಕ್ಕೆ ಇವಾಗ ಏನಿಲ್ಲ, ಫೋಟೋಶೂಟಿಗೆಲ್ಲ ಬೇಸಿದೆ. ಬನ್ನಿ, ಇದು ಮಾನ್ಸೂನ್ ಸೀಸನ್ ಆಗಿದ್ದಕ್ಕೆ ಏನಿಲ್ಲ. ನೆಕ್ಸ್ಟ್ ಬಂದಾಗ ಇರುತ್ತೆ 100%. ಆಲ್ಮೋಸ್ಟ್ ಸಮ್ಮರ್ ಸೀಸನ್ ಮಾತ್ರ ಇದ್ದೇ ಇರುತ್ತೆ. ಬನ್ನಿ ಗೈಸ್, ಇಲ್ಲಿ ಪಾರ್ಕ್ ಕೂಡ ಇದೆ. ಅಂಡ್ ತೋರಿಸ್ತೀನಿ ಬನ್ನಿ, ಎಕ್ಸ್ಪ್ಲೋರ್ ಮಾಡಮ್ಮ. ಅಂಡ್ ನಿಮ್ಗೆ ಆಲ್ಮೋಸ್ಟ್ ಚಿಲ್ಡ್ರನ್ ಜೊತೆ ಬಂದಿರ ಅಂದ್ರೆ ಒಂದು ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ. ಆಲ್ಮೋಸ್ಟ್ ನಿಮಗೆ ಏನು ಕಡಿಮೆ ಆಗಲ್ಲ ನನಗೆ ಅನ್ಸಿದ ಮಟ್ಟಿಗೆ. ನಂದು ಗ್ಯಾರಂಟಿ ಇದೆ, ಯಾಕಂದ್ರೆ ಇದೇ ಫಸ್ಟ್ ಟೈಮ್ ವಿಸಿಟ್ ಆದ್ರೂ ನನಗೆ ಒಂಥರ ಟ್ರಸ್ಟ್ ಫೀಲಿಂಗ್ ಇದೆ. ಇಲ್ಲೇ ಹತ್ರ ಇರೋದಕ್ಕಲ್ಲ, ಒಂಥರ ಟ್ರಸ್ಟ್ ಫೀಲಿಂಗ್ ಇದೆ. ಯಾಕಂದ್ರೆ ಅಷ್ಟು ಮ್ಯಾನೇಜ್ಮೆಂಟ್ ಗುಡ್ ಇದೆ ಇಲ್ಲಿ, ರಿಯಲಿ ಗುಡ್ ಇದೆ ಮ್ಯಾನೇಜ್ಮೆಂಟ್. ಬನ್ನಿ ತೋರಿಸ್ತೀನಿ. ಇಲ್ಲಿ ಈ ಕಡೆ ನೀವು ಆರಾಮ್ಸೆ ಕುಂತು ಮಾತಾಡ್ಬೋದು. ಎಲ್ಲ ಏನ್ ಬೇಕಾದ್ರೂ ಇರ್ಬೋದು ನೈಟ. ಬನ್ನಿ ಈ ಕಡೆ ತೋರಿಸ್ತೀನಿ. ಈಗ ಇಲ್ಲಿ ಚೆನ್ನಾಗಿದೆ. ಅಂಡ್ ಟ್ರೀ ಕೂಡ ಕಲ್ಲು ಎಲ್ಲ ಭಾರಿ ಸೆಟಪ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಒಂದ್ಸತಿ ವಿಸಿಟ್ ಮಾಡಿದ್ರೇನೆ ಗೊತ್ತಾಗೋದು ಅದು. ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಅಂಡ್ ಎಲ್ಲ ವಾಟರ್ ಫಾಲ್ ಆಗುತ್ತಂತ. ಇಲ್ಲಿ ವಾಟರ್ ಫಾಲ್ ಆಗುತ್ತೆ. ಇವಾಗ ಮಾನ್ಸೂನ್ ಸೀಸನ್ ಇದ್ದದಕ್ಕೆ ಏನು ಇಲ್ಲ. ವಾಟರ್ ಫ್ಲೋ ಹತ್ನಾಗ ಬರ್ಬೇಕು. ಒಂದ್ಸತಿ ನಾನು ವಿಸಿಟ್ ಮಾಡ್ತೀನಿ. ಸೆಕೆಂಡ್ ಟೈಮ್ ವಿಸಿಟ್ ಹೆಂಗಿರುತ್ತೆ ನೋಡಮ್ಮ. ಇವಾಗಂತೂ ಎಲ್ಲ ಚೆನ್ನಾಗಿದೆ. ಇದನ್ನ ಚೇಂಜ್ ಮಾಡ್ತಾರಂತೆ. ಇವಾಗಂತೂ ಇಷ್ಟಿದೆ. ನೆಕ್ಸ್ಟ್ ನೀವು ಬರೋಷ್ಟೊತ್ತಿಗೆ ಇನ್ನೊಂದು 2-3 months ನಲ್ಲಿ ಎಲ್ಲ ಚೇಂಜ್ ಆಗ್ಬಾರ್ದು. ಒಂದ್ಸತಿ ವಿಸಿಟ್ ಮಾಡಿ ನಿಮ್ ಕೈಲೇ ಆಗಿದ್ದಾಗ ಒಂದ್ ಟೈಮ್ ಬನ್ನಿ. ಈ ಕಡೆ ಇವಾಗ ಎಲ್ಲ ತೋರಿಸಿದೀನಿ. ಈ ಕಡೆ ಪಾರ್ಕ್. ಅಂಡ್ ಇವಾಗ ನಾನು ಯಾವ್ಯಾವ ಕವರ್ ಮಾಡಿದ್ದೀನಿ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಕವರ್ ಮಾಡಿದ್ದೀನಿ, ಪಾರ್ಕ್ ಕವರ್ ಮಾಡಿದ್ದೀನಿ. ಅಂಡ್ ನೆಕ್ಸ್ಟ್ ಆ ಕಡೆ ರೆಸಾರ್ಟ್ ಎಲ್ಲ ರೂಮ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಆ ಕಡೆ ಹಂಗ ಹೋಗೋಣ. ಸ್ವಲ್ಪ ಅದು ಕೂಡ ಸರಿಯಾಗಿ ತೋರಿಸಿಲ್ಲ ಪಾರ್ಕ್, ಅದು ಕೂಡ ತೋರ್ಸಮ್ಮ. ಇದು ಕುಂದ್ರಕ್ಕೆ ನಿಮಗೆ ಲೈಟಿಂಗ್ ಕೂಡ ಸೆಟಪ್ ಮಾಡಿದಂಗಿದ್ದಾರೆ. ಅದ್ ನೀವು ಬಂದಿರ ಅಂದ್ರೆ ಗೊತ್ತಾಗುತ್ತೆ. ಇಲ್ಲಿ ಕುಂದ್ರಾಕಿದೆ. ಅಂಡ್ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಬನ್ನಿ. ಗಿಡ ಮಾತ್ರ ಭಾರಿ ಸಖತ್ತಾಗಿ ಇದು ಮಾಡಿದ್ದಾರೆ. ಪ್ಲಾಂಟೇಶನ್ ಎಲ್ಲ ಗುಡ್ ಇದೆ ಇಲ್ಲಿ. ಒಂದ್ಸತಿ ನೋಡ್ಬೋದು ನೀವು, ಪ್ಲಾಂಟೇಶನ್ ಆಗಿದೆ ಎಲ್ಲ ಗಿಡ. ಬಹಳ ಒಂದ್ ನ್ಯಾಚುರಲ್ ವೈಬ್ ಬೇಕು ನನಗೆ ಅಂದ್ರೆ ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ ರೀಸನಬಲ್ ಪ್ರೈಸ್ಗೆ. ಅಂಡ್ ಬನ್ನಿ. ಇವಾಗ ಪಾರ್ಕ್ ನಲ್ಲಿ ಇದ್ದೀನಿ. ನಾನು ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಹತ್ತಿದ್ದೀನಿ. ಬನ್ನಿ ಗಾಯ್ಸ್.
ಬನ್ನಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಎಲ್ಲ ಚೆನ್ನಾಗಿದಾವೆ. ಅಂಡ್ ಎರಡು ಇದಾವೆ. ಬನ್ನಿ, ಎಲ್ಲ ಒಂದು ವೈಬ್ ಇದೆ, ನ್ಯಾಚುರಲ್ ವೈಬ್. ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಒಂದ್ಸತಿ ವಿಸಿಟ್ ಮಾಡಿ. ಅಂಡ್ ಈ ಕಡೆ ಸೈಡ್ ರೂಮ್ಸ್ ಯಾವ ಇದ್ದಂಗ ಅದಾವೆ, ಅವು ಕೂಡ ತೋರ್ಸಂ ಬನ್ನಿ. ಬನ್ನಿ ಗೈಸ್, ಇವಾಗ ಟರ್ನ್ ಆಗಿ ಹೋಗೋಣ. ಇಲ್ಲ, ಚೆನ್ನಾಗಿದೆ, ಬನ್ನಿ. ಇಲ್ಲಿಂದ ಮ್ಯಾಗ ಹೋಗ್ಬೇಕು ಇವಾಗ. ಬನ್ನಿ, ಒಂದು ಡಿಫ್ರೆಂಟ್ ವೈಬ್ ಇದೆ. ಯಾಕಂದ್ರೆ ಒಂದ್ಸತಿ ನೋಡಿ, ಇಲ್ಲಿ ಬ್ಯಾಂಬೋ ಟ್ರೀಸ್ ಎಲ್ಲ ಕವರ್ ಮಾಡಿ ಇಷ್ಟು ಪ್ಲಾನಿಂಗ್ ಲಿಂದ ಮಾಡಿದಾರೆ ಅಂದ್ರೆ ನಿಮಗೆ ಏನು ಕಡಿಮೆ ಆಗ್ಲಾರ್ದಂಗೆ ನೋಡ್ಕೊಂತಾರೆ. ಆಲ್ಮೋಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ. ಬನ್ನಿ, ಅದಕ್ಕೆ ಹೇಳಿರೋದು, ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಹೋಗಮ್ಮ ಬನ್ನಿ ಫಾಸ್ಟ್ ಆಗಿ. ಫಸ್ಟಿಗೆ ಬಂದಾಗ ಇದಿತ್ತು, ನಾನು ಒಂದ್ಸತಿ ವಿಸಿಟ್ ಆಗಿದಂಗೆ ಅದೀನಿ ನಮ್ಮ ಅಪ್ಪಾಜಿಯವ್ರ ಜೊತೆಗೆ. ಸ್ವಲ್ಪ ಡಿಫ್ರೆಂಟ್ ಇತ್ತು, ಇರ್ಲಿ, ಸೇಮ್ ಇದೆ. ಸ್ವಲ್ಪ ಕಲರ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಇಲ್ಲೆಲ್ಲ ನಿಮಗೆ ಸ್ಲೀಪಿಂಗ್ ಕೂಡ ಇದ್ದಂಗಿದೆ ಆಲ್ಮೋಸ್ಟ್. ಬನ್ನಿ, ಹ್ಯಾಂಡ್ ವಾಶ್ ಇದ್ದು ನಿಮಗೆ ಏನು ಕಡಿಮೆ ಆಗಲ್ಲ ಅಂತ ಹೇಳಿದ್ದೀನಿ, ಅದ್ರ ತಕ್ಕಂಗೆ ಇದೆ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಆ್ಯಂಡ್ ಇದು ನಿಮ್ಮ ಬೆಡ್ಡಿಗೆ, ಸ್ಲೀಪಿಂಗ್ಗೆ, ಆ್ಯಂಡ್ ಅಲ್ಲಿ ರೂಮ್ಸ್ ಇಷ್ಟ ಆಗಿತ್ತು ಅಂದ್ರೆ ಓಕೆ. ಇಲ್ಲ, ನಾನು ನ್ಯಾಚುರಲ್ ಆಗಿ ಇಲ್ಲೇ ಭಾಳ ಮಂದಿ ಇದ್ದಾರೆ ಅಂತ ಬಂದು ಇಲ್ಲಿ ಇರಬೇಕು ಅಂತಿತ್ತಂದ್ರೆ ಇಲ್ಲಿ ಮಾಡ್ಬೋದು. ಆ್ಯಂಡ್ ಆ ಕಡೆ ಬನ್ನಿ, ಹಿಂಗೆ ಕೂಡ ಬನ್ನಿ, ತೋರಿಸ್ತೀನಿ. ಇದು ನಿಮ್ಮ ನ್ಯಾಚುರಲ್ ಆಗಿ ಕುತ್ಕೊಂಡು ಆರಾಮ್ಸೆ ಏನಾದ್ರು ಊಟ ಮಾಡ್ಬೇಕು, ಡಿನ್ನರ್ ಏನಾದ್ರು ಮಾಡ್ಬೇಕಂದ್ರೆ ಬೆಸ್ಟ್ ಪ್ಲೇಸ್ ಇದು. ಅಂಡ್ ಈ ಕಡೆ ನೋಡ್ಬೋದು ಎಲ್ಲ ಕವರ್ ಆಗಿದೆ. ಇಲ್ಲಿಂದ ನಿಂತ್ಕೊಂಡು ನೋಡಿ ಒಂದ್ಸತಿ, ಗ್ರೀನ್ ಫೋಲ್ಡ್ ಆಗಿ ಕಾಣ್ತಿದೆ, ಒಂದ್ಸತಿ ಚೆಕ್ ಮಾಡಿ. ಅಂಡ್ ಗ್ರೀನ್ ಆಗಿ ಕಾಣ್ತಿದೆ ಎಲ್ಲ, ಒಂದು ಒಳ್ಳೆ ವೈಬ್ ಇರುತ್ತೆ. ಒಂದ್ಸತಿ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ನೋಡಿ. ಬನ್ನಿ, ಅದು ಮೆನು ತೋರಿಸ್ತೀನಿ ಅಂದಿದ್ದೀನಲ್ಲ, ರೆಸ್ಟೋರೆಂಟ್ ಮೆನು, ಅದು ಕೂಡ ತೋರಿಸ್ತೀನಿ. ಬನ್ನಿ, ನಿಮಗೆ ಕಂಫರ್ಟ್ಗೆ ಏನು ಕಡಿಮೆ ಆಗಲ್ಲ, ಅದು ನನ್ನ ಗ್ಯಾರಂಟಿ. ಬನ್ನಿ, ಯಾಕಂದ್ರೆ ಮ್ಯಾನೇಜ್ಮೆಂಟ್ ನೋಡೇ ನಾನು ಹೇಳ್ತಿದ್ದೀನಿ, ಮತ್ತೆ ಯಾವುದೂ ಇಲ್ಲ, ಮ್ಯಾನೇಜ್ಮೆಂಟ್ ನೋಡೇ ಹೇಳ್ತಿದ್ದೀನಿ. ಇಷ್ಟು ಚೆನ್ನಾಗಿದೆ ಮ್ಯಾನೇಜ್ಮೆಂಟು, ಅದ್ರ ಸಲುವಾಗಿ. ಇದೆಲ್ಲ ರಿಸೆಪ್ಷನ್ ಆ್ಯಂಡ್ ಪೇಮೆಂಟ್ ಪ್ಲೇಸ್. ಈ ಕಡೆಲಿದ್ದ ಎಕ್ಸಿಟ್ ಎಂಟ್ರಿ ಎರಡು ಇದೆ. ಆ್ಯಂಡ್ ಮೆನು ತೋರಿಸ್ತೀನಿ ಬನ್ನಿ. ಗೈಸ್, ಮೆನು ನೋಡ್ಬೋದು, ಏನು ಅಷ್ಟು ಇದಿಲ್ಲ, ರೀಸನಬಲ್ ಪ್ರೈಸಿಗಿದೆ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ನಿಮಗೆಲ್ಲ ಕಂಫರ್ಟಿಗೆ ಏನು ಕಡಿಮೆ ಆಗಲ್ಲ, ಆ ಥರ ಮೇಂಟೈನ್ ಮಾಡ್ತಾರೆ ಇವರು ಮ್ಯಾನೇಜ್ಮೆಂಟ್ ಎಲ್ಲ. ಒಂದ್ಸತಿ ನೋಡ್ಬಾರ್ದು, ನಿಮಗೆ ಯಾವುದೇ ರೀತಿ ಇದಿರಲ್ಲ, ಡಿಸ್ಕಂಫರ್ಟಬಲ್ ಇರಲ್ಲ, ಆ ಥರ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಟಿ ವಿ ಇದೆ, ಎಲ್ಲ ಇದೆ. ನೀವು ವೈಫೈ ಕೂಡ ಇರುತ್ತೆ, ಈ ರೆಸಾರ್ಟ್ನಲ್ಲಿ ವೈಫೈ ಫ್ರೀ ಇರುತ್ತೆ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಆ್ಯಂಡ್ ಅಲ್ಲಿಂದ ನೋಡಿ ಫೋಟೋ ತಗೊಳ್ಳೋಕೆ ಚೆನ್ನಾಗಿರುತ್ತೆ. ಅಲ್ಲಿ ತೋರ್ಸವ, ಆ ಕಡೆ ಅಲ್ಲಿ ನೋಡ್ಬಾರ್ದು ಗೈಸ್, ಎಷ್ಟು ಚೆನ್ನಾಗಿದೆ ವೈಬ್ ಮಾತ್ರ. ಇಲ್ಲಿ ಇತ್ಕೊಂಡು ನೈಟ್ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ಸತಿ ನೈಟ್ ವಿಸಿಟ್ ಆದರೆ ಹೆಂಗಿರುತ್ತೆ ಅಂತ ಒಂದ್ಸತಿ ಟ್ರೈ ಮಾಡಿ ನೋಡಿ. ಆಯ್ತಂದ್ರೆ ನಿಮ್ಮ ಹತ್ರದಲ್ಲಿ ಇದ್ರೂ ಬನ್ನಿ, ಒಂದ್ಸತಿ ಹ್ಯಾಂಡ್ ವಾಷಿಂಗ್ ಎಲ್ಲ ಚೆನ್ನಾಗಿದೆ. ಬನ್ನಿ ಒಂದ್ಸತಿ ತೋರಿಸ್ತೀನಿ, ನೋಡ್ಬಾರ್ದು ಗೈಸ್, ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಆ ಕಡೆ ಸೈಡ್ ಎಕ್ಸಿಟ್ ಇದೆ, ಅದು ಕೂಡ ತೋರ್ಸಂ ಬನ್ನಿ. ಮೆಟ್ಲು ಅದು ಎಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇದು ಪೇಮೆಂಟ್ ರಿಸೆಪ್ಷನ್. ಆ್ಯಂಡ್ ಬನ್ನಿ, ಇಲ್ಲಿ ವಿಡಿಯೋ ಶೂಟ್ ನಡೀತಿದೆ. ಅಲ್ಲಿ ವಿಡಿಯೋ ಶೂಟ್ ನಡೀತಿದೆ. ಆ್ಯಂಡ್ ಇಲ್ಲಿ ಮೆಟ್ಲು ಆ ಕಡೆಲಿದ್ದ ಅದು ತೋರಿಸಿದ್ದೀನಲ್ಲ, ರೂಮ್ಸ್ಲಿದ್ದ ಈ ಕಡೆ ಬರೋಕ್ಕೆ ನಮ್ಗೆ ಎಂಟ್ರಿ. ಆ್ಯಂಡ್ ಊಟ ಮಾಡೋಕ್ಕೆ ಎಲ್ಲ, ಡಿನ್ನರ್ಗೆ, ಟಿಫನ್ಗೆ ಎಲ್ಲ ಇರುತ್ತೆ ಎಂಟ್ರಿ. ಆ್ಯಂಡ್ ಈ ಕಡೆ ಎಕ್ಸಿಟ್ ಎಂಟ್ರಿ ಎರಡು ಸೈಡ್ ಇದೆ. ನಿಮಗೆ ಆ ಕಡೆ ಕಂಫರ್ಟ್ ಇರುತ್ತೋ ಆ ಕಡೆ ಬನ್ನಿ. ಆ್ಯಂಡ್ ಎಲ್ಲ ಚೆನ್ನಾಗಿದೆ. ಮೇಲೆ ಕೂಡ ತೋರಿಸಿರೋ ಒಂದ್ಸತಿ, ಅದು ಕೂಡ ಅಲ್ಲಿ ರೂಮ್ಸ್ನಲ್ಲಿ ಕೂಡ ತೋರಿಸಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಬ್ಯಾಂಬೂ ಆ್ಯಂಡ್ ಬೇರೆ ಬೇರೆ ಯೂಸ್ ಮಾಡಿದ್ದಾರೆ. ಆ್ಯಂಡ್ ದೊಡ್ಡದು ಟಿ ವಿ ಇದೆ. ನಿಮಗೆ ಕಂಫರ್ಟಿಗೆ ಮಾತ್ರ ಏನೂ ಕಡಿಮೆ ಇರಲ್ಲ. ಒಂದ್ಸತಿ ನೋಡಿ, ದೊಡ್ಡ ಟಿ ವಿ ಎಲ್ಲ ಚೆಕ್ ಮಾಡಿ, ಎಲ್ಲ ಒಂದ್ಸತಿ ವಿಸಿಟ್ ಮಾಡಿ. ರೇಟಿಂಗ್ ಕೂಡ ಬೇಸಿದೆ ಗೂಗಲ್ ಮ್ಯಾಪ್ಸ್ನಲ್ಲಿ. ಐ ಥಿಂಕ್ ನಾನು 2 ಸತಿ ವಿಸಿಟ್ ನೋಡಿದಂಗೆ ಅದೀನಿ, ನೆನಪಿಲ್ಲ ಅಷ್ಟೇ. ಬನ್ನಿ, ನಾ ತೋರ್ಸಂ ಬನ್ನಿ ಏನಾರು ಇರುತ್ತೆ ಅಂತ.
ಗೈಸ್ ಬನ್ನಿ ಗೈಸ್ ಇವಾಗೆಲ್ಲ ಎಕ್ಸ್ಪ್ಲೋರ್ ಮಾಡಮ್ಮ ಒಂದೊಂದಾಗಿ. ಅಂಡ್ ಎಲ್ಲ ತೋರಿಸಿದೀನಿ. ಅಂಡ್ ಎಂಟ್ರಿಲಿದ್ದ ಕೂಡ ತೋರ್ಸೋಣ, ಯಾಕಂದ್ರೆ ನಾನು ಸರಿಯಾಗಿ ತೋರಿಸಿದಂಗಿಲ್ಲ ಎಂಟ್ರಿ. ಹಿಂಗ್ ಬಂದು ರೆಸಾರ್ಟ್ ಲಿದ್ದ ಹಿಂಗ್ ಬಂದಿದ್ದೀನಿ, ಪರ್ಮಿಷನ್ ಕೇಳಮ್ಮ ಅಂತಿತ್ತು, ಅದ್ರ ಸಲುವಾಗಿ ಹಂಗ್ ಬಂದಿದ್ದೀನಿ. ಇವಾಗ ಎಕ್ಸಿಟ್ ಲಿದ್ದಾನೆ ತೋರಿಸ್ಬಿಡೋಣ ಹೆಂಗ ಇರುತ್ತೆ, ಹೆಂಗ ದಾರಿ ಎಲ್ಲ ಹೆಂಗ್ ಸೆಟಪ್ ಮಾಡಿದ್ದಾರೆ ಅಂತ. ಒಂದೊಂದಾಗಿ ಫಾಸ್ಟ್ ಆಗಿ ನೀಟಾಗಿ ತೋರಿಸ್ತೀನಿ. ಅಂಡ್ ನಾನು ಯಾವ್ಯಾವ ತೋರಿಸಿದ್ದೀನಿ ಯಾವ್ದು ಬಿಟ್ಟಿಲ್ಲ ಆಲ್ಮೋಸ್ಟ್ ನಾನು. ಅಲ್ಲಿ ಕೂಡ ತೋರಿಸಿ, ಗಿಡ ಎಲ್ಲ ಚೆನ್ನಾಗಿದಾವೆ. ಆ್ಯಂಡ್ ನನಗೆ ಎಷ್ಟು ಇದಾಗುತ್ತೆ ಅಷ್ಟು ಜಲ್ದಿ ತೋರಿಸಿದ್ದೀನಿ. ಆ್ಯಂಡ್ ಈ ಸತಿ ಪರ್ಮಿಷನ್ ಕೇಳಿದ್ದೀನಿ, ಭಾಳ ಕಷ್ಟಪಟ್ಟು ಮಾಡ್ತಿದ್ದೀನಿ ವ್ಲಾಗು. ಈ ಸತಿ ಡಿಲೀಟ್ ಮಾಡೋ ಚಾನ್ಸ್ ಇಲ್ಲ, ಜಸ್ಟ್ ನೀವು ವಿಡಿಯೋ ಫುಲ್ಲಾಗಿ ನೋಡಿ ಅಷ್ಟೇ. ತೋರಿಸಿದ್ದೀನಲ್ಲ ಅದು ಎಂಟ್ರಿ. ಆ್ಯಂಡ್ ಎಂಟ್ರಿಲಿದ್ದಾನೆ ತೋರಿಸ್ಬಿಡ್ತೀನಿ ಬನ್ನಿ. ಇದು ಹಿಂಗ್ ಹೋದ್ರೆ ಹಿಂಗ್ ಹೋದ್ರೆ ನೀವು ರೆಸ್ಟೋರೆಂಟ್ ನೋಡ್ತೀರಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಏನಾರು ರೂಮ್ಸ್ ಇಷ್ಟ ಇಲ್ಲ ಅಂದ್ರೆ ರೆಸ್ಟೋರೆಂಟಿಗೆ ಬನ್ನಿ. ರೆಸ್ಟೋರೆಂಟ್ ನಲ್ಲಿ ಕೂಡ ಒಳ್ಳೆ ಇದಿದೆ, ಅವ್ರ ಕಡೆ ಒಂದು ಒಳ್ಳೆ ರೇಟಿಂಗ್ಸ್ ಇದಾವೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ರೆಸ್ಟೋರೆಂಟ್ ಹಿಂಗ್ ಹೋದ್ರೆ. ಅಂಡ್ ಹಿಂಗ್ ಹೋದ್ರೆ ಅದು ರೂಮ್ಸ್ ಬರ್ತವೆ. ಎರಡು ಕಡೆ ಹಿಂಗೆ ಹೋಗ್ಬೇಕು ಆಲ್ಮೋಸ್ಟ್. ರೆಸ್ಟೋರೆಂಟ್ ಕಡೆ ಹೋಗಿ ಅವ್ರ ಕಡೆ ರಿಸೆಪ್ಷನ್ಗೆ ಹೋಗಿ ಅದು ಪೇಮೆಂಟ್ ಏನಿದೆ ಚೆಕ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬಾರ್ದು, ರೂಮ್ಸ್ ಕೊಡ್ತಾರೆ. ಇಲ್ಲ ಅಲ್ಲಿಂದಾನು ಹೋಗ್ತೀನಿ ಅಂದ್ರೆ ಅಲ್ಲಿಂದಾನು ಕರೆದ್ರೆ ಬರ್ತಾರೆ ಅವರು. ಆ್ಯಂಡ್ ಬನ್ನಿ ಇಲ್ಲಿ ತೋರಿಸ್ತೀನಿ ಬನ್ನಿ. ಫಸ್ಟ್ ಎಂಟ್ರಿಲಿಂದ ತೋರಿಸ್ಬೇಕು. ನಮ್ಮ ಸ್ಕೂಲ್ ಇದು ರೆಸ್ಟೋರೆಂಟ್ ಅಂದ್ರೆ ಅದು ನಮ್ಮ ಸ್ಕೂಲು, ಬೋರ್ಕಾ ಇಂಗ್ಲೀಷ್ ಮೀಡಿಯಂ ಅಂತ. ಆ್ಯಂಡ್ ಇದೆ ಹಂಪಿ ಬ್ಲೂ ಮೂನ್ ರೆಸಾರ್ಟ್. ಆ್ಯಂಡ್ ಒಂದ್ಸತಿ ವಿಸಿಟ್ ಮಾಡಿ. ನಿಮಗೆ ಇಲ್ಲಿ ಫೆಸಿಲಿಟೀಸ್ ಏನಿದಾವೆ ಅಂತ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ಗುರ್ತಿಡಿಬೇಕು ಅಂದ್ರೆ, ಈಸಿಯಾಗಿ ಗುರ್ತಿಡಿಬೇಕಂದ್ರೆ ವಿಲ್ಲಾ ಕೆಫೆ ಅಂತಿದೆ ನೋಡಿ. ಇಲ್ಲಿ ಡೇ ವಿತೌಟ್ ಕೆಫೆ ಅಂತ ಒಂದು ಇದು ಮಾಡಿಸಿದ್ದಾರೆ, ವಿಲ್ಲಾ ಕೆಫೆ ಅಂತ. ನಿಮಗೆ ಗುರ್ತಿಡಿಲಿಲ್ಲ ಅಂದ್ರೆ ತೋರಿಸ್ಬಾರ್ದು. ಇಲ್ಲಿ ಬನ್ನಿ, ಫೆಸಿಲಿಟೀಸ್ ಏನಿದಾವೆ ಅಂತ ತೋರಿಸ್ತೀನಿ. ಫೆಸಿಲಿಟೀಸ್ ಹಂಪಿ ಬ್ಲೂ ಮೂನ್ ರೆಸಾರ್ಟ್ ನಲ್ಲಿ ಏನಿದಾವೆ ಅಂತ ಓದ್ತೀನಿ ನೋಡಿ. ರೆಸ್ಟೋರೆಂಟ್, ರಿಫ್ಯೂಲ್, ರೀಚಾರ್ಜ್ ಅಂಡ್ ರಿಲ್ಯಾಕ್ಸ್, ರೂಮ್ಸ್ ಅಂಡ್ ಬ್ಯಾಂಕ್ವೆಟ್ ಹಾಲ್ ಅಂದ್ರೆ ಮಕ್ಕನಕ್ಕೆ ನಿಮಗೆ ರೂಮ್ಸ್. ಅಂಡ್ ಮತ್ತೆ ನಿಮಗೆ ಹೊರಗೆ ಅಡ್ಡಾಡಕ್ಕೆ ಒಂದು ಸ್ಲೀಪಿಂಗ್ ಹಾಲ್ ಇದ್ದಂಗೆ. ಅಂಡ್ ಲ್ಯಾನ್ ಅಂಡ್ ಡೈನಿಂಗ್ ಔಟ್ಡೋರ್ ಸೆಲೆಬ್ರೇಷನ್ಸ್ ಅಂಡ್ ಫ್ರೀ ವೈಫೈ. ಆ್ಯಂಡ್ ನೀವು ಯಾವುದಾದ್ರೂ ಕೇಕ್ ಆದರೂ ಏನಾದರೂ ಸೆಲೆಬ್ರೇಷನ್ ಮಾಡಬೇಕು ಅಂತ ಫ್ಯಾಮಿಲಿ ಜೊತೆಗೆ ಇತ್ತಂದ್ರೆ ಅದಕ್ಕೂ ಇದೆ. ಆ್ಯಂಡ್ ಫ್ರೀ ವೈಫೈ ಇದೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ನಿಮಗೆ ಹೇಳಿದ್ದೀನಲ್ಲ, ಪಾರ್ಕ್ ಇದೆ ಚಿಲ್ಡ್ರನ್ಸ್ ಜೊತೆಗೆ ಆಡೋಕೆ. ಆ್ಯಂಡ್ ಮನ್ಸೂನ್ ಸೀಸನ್ ಆಗಿದ್ದಕ್ಕೆ ಅದು ಸ್ವಿಮ್ಮಿಂಗ್ ಪೂಲ್ ರೆಡಿ ಇಲ್ಲ, ಇಲ್ಲಾಂದರೆ ಅದು ಕೂಡ ರೆಡಿ ಇರುತ್ತೆ ಸಮ್ಮರ್ ಸೀಸನ್ನಲ್ಲಿ. ಆ್ಯಂಡ್ ನೆಕ್ಸ್ಟ್ ಕ್ಯಾಂಪ್ ಫೈರ್, ಬೋನೋ ಫೈರ್. ನಾನು ತೋರಿಸಿದ್ದೀನಲ್ಲ ಗೈಸ್, ಅಲ್ಲಿ ಕುತ್ಕೊಳ್ಳೋಕೆ ಆ್ಯಂಡ್ ಗಿಡ ಅದು ಕೊಲ್ಲಿದಾವೆ ಅಂತ, ಅಲ್ಲಿ ನೀವು ಫೈರ್ ಎಕ್ಸಿಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಪಾರ್ಕಿಂಗ್ ಫೆಸಿಲಿಟಿ 24/7 ಸರ್ವೀಸಸ್. ಆ್ಯಂಡ್ ನೋಡ್ಬೋದು ಅಲ್ಲಿ ಪಾರ್ಕಿಂಗ್ಗೆ ಪ್ಲೇಸ್ ಕಡಿಮೆನೇ ಇಲ್ಲ ನಂಗಿಲ್ಲ, ಫುಲ್ ಆಫ್ ಸರ್ವಿಸ್ ಇದೆ. ಆ್ಯಂಡ್ ಫುಲ್ ಆಫ್ ಮ್ಯಾನೇಜ್ಮೆಂಟ್ ಇದೆ, ಫುಲ್ ಆಫ್ ಒಂದು ಕಾಂಪೌಂಡ್ ಇದೆ, ಯಾವುದೇ ಗಾಡಿ ಎಲ್ಲಿ ಇದಾಗಲ್ಲ. ಆ್ಯಂಡ್ ನೀವು ಸೇಫ್ ಆಗಿ ಇರ್ಬೋದು, ಎಷ್ಟು ದಿನ ಆದರೂ 6 days ಅಲ್ಲ 20 days ಇರ್ಬೋದು, ಅಷ್ಟು ದೊಡ್ಡ ಕಾಂಪೌಂಡ್ ಇದೆ. ಆ್ಯಂಡ್ ನೋಡ್ಬೋದು ಎಂಟ್ರಿ ಇದು, ಒಂದ್ಸತಿ ನೋಡ್ಕೊಳ್ಳಿ. ಯಾವುದಾದ್ರೂ ನಿಮಗೆ ಗೊತ್ತಿಡಿಲ್ಲ ಅಂದ್ರೆ ಅಲ್ಲಿ ವಿಲ್ಲಾ ಕೆಫೆ ಅಂತಿದೆ, ಅಲ್ಲಿ ನೋಡ್ಬೋದು. ಇದು ಫಸ್ಟಿಗೆ ಗೋಲ್ಡನ್ ನೈಟ್ಸ್ ಅಂತಿದ್ರು, ಗೋಲ್ಡನ್ ನೈಟ್ಸ್ ರೆಸಾರ್ಟ್ ಅಂತಿತ್ತು. ಇವಾಗ ಚೇಂಜ್ ಆಗಿದೆ ಅಷ್ಟೇ, ನೇಮ್ ಚೇಂಜ್ ಆಗಿದೆ. ಆ್ಯಂಡ್ ಇನ್ನು ಇಂಪ್ರೂವ್ಮೆಂಟ್ ಆಗಿದೆ, ಅವಾಗಿನ ಮೇಲೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಮ್ಯಾನೇಜ್ಮೆಂಟಲ್ಲಿ ಭಾಳ ಡಿಫ್ರೆನ್ಸ್ ನೋಡ್ತೀವಿ. ಆ್ಯಂಡ್ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಇನ್ನು ಕೇಳಂಬನ್ನಿ, ಮ್ಯಾನೇಜರ್ ಅವರು ಏನಾರು ಹೇಳ್ತಾರನ ಮಾತು ಕೇಳಮ್ಮ ಬನ್ನಿ. ಇದು ರೆಸ್ಟೋರೆಂಟಿಂದ ಒಂದು ಓನ್ ವೆಬ್ಸೈಟ್ ಇದೆ. ಆ್ಯಂಡ್ ಅದ್ರ ಹೆಸರು ಹಂಪಿ ಬ್ಲೂ ಮೂನ್ ರೆಸಾರ್ಟ್ ಅಂತ ಹೇಳಿ. ಅಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೋದು. ಲಾಗಿನ್ ಆಗಿ ಒಂದ್ಸತಿ ಲಾಗಿನ್ ಆಗಿ ಅದಕ್ಕೆ ಪೇಮೆಂಟ್ ಏನಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ರಿವ್ಯೂಸ್ ಕೂಡ ಬೇಸಿದಾವೆ. ಗೂಗಲ್ ಮ್ಯಾಪ್ಸ್ನಲ್ಲಿ ರಿವ್ಯೂಸ್ ಅದಲ್ಲ ಅಂಕಲ್, ಒಂದ್ಸತಿ ಚೆಕ್ ಮಾಡಿ ಗೂಗಲ್ ಮ್ಯಾಪ್ ರಿವ್ಯೂಸ್ ನೋಡಿ. ಆ್ಯಂಡ್ ನಿಮಗೆ ರೀಸನಬಲ್ ಪ್ರೈಸ್ ಇರುತ್ತೆ ಆಲ್ಮೋಸ್ಟ್. ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನಾನು ಏನಂತೀನಿ ಅಂದರೆ, ನಿಮಗೆ ರೂಮ್ಸ್ ಏನಾದರೂ ರೂಮ್ಸ್ ಎಲ್ಲ ಭಾಳ ಚೆನ್ನಾಗಿದ್ದಾವೆ ಅಂಕಲ್, ನಿಜವಾಗ್ಲೂ ಹೇಳ್ತೀನಿ ಸೀರಿಯಸ್ ಆಗಿ. ರೂಮ್ಸ್ ಎಲ್ಲ ಬೇಸದಾವೆ. ಆ್ಯಂಡ್ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನೀವು ಏನಾದರೂ ರೂಮ್ಸ್ ಬರಲ್ಲ ಅಂದರೆ ಒಂದ್ಸತಿ ರೆಸ್ಟೋರೆಂಟಿಗೆ ಬನ್ನಿ. ಆ್ಯಂಡ್ ರೆಸ್ಟೋರೆಂಟ್ ಕೂಡ ಒಂದ್ಸತಿ ಟ್ರೈ ಮಾಡಿದ್ದೀನಿ ನಾನು 2 years ಬ್ಯಾಕ್. ಇವಾಗ ಗೋಲ್ಡನ್ ನೈಟ್ಸ್ ಇತ್ತಲ್ಲ ಅಂಕಲ್, ಅವಾಗ ಬಂದಿದ್ದು ನಾನು ಒಂದ್ಸತಿ. ಆ್ಯಂಡ್ ಇವಾಗ ಇನ್ನೂ ಚೇಂಜಸ್ ಆಗಿರ್ಬೋದು. ಮ್ಯಾನೇಜ್ಮೆಂಟ್ ಮಾತ್ರ ಚೆನ್ನಾಗಿದೆ ಇಲ್ಲಿ, ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ನ್ಯಾಚುರಲ್ ವೈಬ್ ಇರುತ್ತೆ. ಆ್ಯಂಡ್ ಅಂತಿದ್ವಿ ನಮ್ಮ ಸ್ಕೂಲ್ ಕಡೆ ಹೇಳ್ದಂಗೆ. ಆ್ಯಂಡ್ ನೋಡ್ಬೋದು ಅದು ಹಳೆ ಸ್ಕೂಲು, ಹೋಗಂಬನ್ನಿ. ಇವಾಗ 5:30 ಆಗಿದೆ, ಎಲ್ಲರೂ ಹೋಗಿರ್ತಾರೆ. ನಾನು ಸುಮ್ಮನೆ ಹಂಗೆ ತೋರ್ಸಂಬಂದಿದ್ನೆ. ಇವಾಗೆಲ್ಲ ಫುಲ್ಲು ಕಲರ್ಫುಲ್ ಆಗಿಬಿಟ್ಟಿದೆ, ಫಸ್ಟಿಗೆಲ್ಲ ಫುಲ್ಲು ಹಳೆ ಥರ ಆಗಿಬಿಟ್ಟಿತ್ತು. ಆ್ಯಂಡ್ ಆಗಿಬಿಟ್ಟಿದೆ ಸ್ಕೂಲು, ಬಹಳ ದಿನ ಆಗಿದೆ ಬಂದು, ಲಾಕ್ ಆಗಿಬಿಟ್ಟಿದ್ದಾರೆ. ಇಲ್ಲ ಬರ್ತಿದ್ನೇನಾ ಗೈಸ್, ಅದೇ ನಮ್ಮ ಸ್ಕೂಲ್ ಆಗಿರುತ್ತೆ. ಆ್ಯಂಡ್ ಬರ್ತಿದ್ನೆ, ಲಾಕ್ ಆಗಿದೆ. ಇಲ್ಲಾಂದ್ರೆ ಅವಾಗೆಲ್ಲ ಫುಲ್ಲು ಕಲರ್ಫುಲ್ ಇದ್ದಿದ್ದಿಲ್ಲ, ಇಷ್ಟು ಎಲ್ಲ ಚೇಂಜ್ ಆಗಿದೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಕೂಡ ಫುಲ್ ಅಂದ್ರೆ ಫುಲ್ ಚೇಂಜ್ ಆಗಿದೆ. ಟೀಚರ್ಸ್ ಎಲ್ಲ ಚೇಂಜ್ ಆಗಿದ್ದಾರೆ. ಒಂದು 3 or 4 ಟೀಚರ್ಸ್ ಅದಾರೆ ಅಷ್ಟೇ ನಾನು ಓದ್ದಾಗಿದ್ದ ಟೀಚರ್ಸ್.
ವಿಸಿಟ್ ಆಗ್ತೀನಿ ಒಂದಿನ ನೋಡ್ಕೊಂಡು ಪ್ರಿನ್ಸಿಪಲ್ ಅವ್ರ ಜೊತೆ ಮಾತಾಡಿ ವಿಸಿಟ್ ಆಗೋಣ ಸ್ಕೂಲಿಗೆ. ನಮ್ಮ ಹಳೆ ಸ್ಕೂಲ್ ಹೆಂಗ್ ಮರೆಯಕ್ ಆಗೋದಿಲ್ಲ. ಒಂದ್ 2 years ಆಗಿದೆ, ಹೆಂಗ ಟೈಮ್ ಹೋಗಿದೆ ಅಂತ ಕೂಡ ಗೊತ್ತಾಗ್ಲಿಲ್ಲ ನನಗೆ. ಸೆಕೆಂಡ್ ಇಯರ್ ಬಂದಿದ್ದೀನಲ್ಲ, ಹೆಂಗ ಟೈಮ್ ಇದಾಗಿದೆ ಅಂತ ಕೂಡ ಗೊತ್ತಾಗ್ಲಿಲ್ಲ. ಬೋರ್ಕಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿವಪುರ್, ಇದೇ ಸ್ಕೂಲ್ ನಲ್ಲಿ ನಾನು ಓದಿದ್ದು. ಅಂಡ್ ಎಲ್ಲಿಂದ ಅಂದ್ರೆ 3rd ಕ್ಲಾಸ್ಲಿಂದ 10th ಕ್ಲಾಸ್ ಮಟ್ಟ ಇಲ್ಲೇ ಓದಿನಿ. ಅಂಡ್ 3rd ಕ್ಲಾಸ್ ಮುಂಚೆ ಬೇರೆ ಸ್ಕೂಲ್ ನಲ್ಲಿ ಇದ್ನೆ. ಅಂಡ್ 10th ಮಟ್ಟ ಇಲ್ಲಿ ಓದಿನಿ ಅಂದ್ರೆ ಅಬ್ಸಲ್ಯೂಟ್ಲಿ ನನಗೆ ಮೆಮೊರೀಸ್ ಭಾಳ ಇರ್ತವೆ. ಅಂಡ್ ಸ್ವಲ್ಪ ಒಂದು ಇನ್ಸಲ್ಟ್ಸ್ ಅನ್ಬೋದು, ಏನೇ ಇರ್ಬೋದು, ಅವೆಲ್ಲ ಮೆಮೊರೀಸ್. ಅಂಡ್ ಅವು ಮರೆಯೋಕ್ಕೂ ಆಗಲ್ಲ. ಇನ್ನ ಆ ಟೈಮ್ ವಾಪಸ್ ಬಾ ಅಂದ್ರೂ ಬರೋದಿಲ್ಲ. ಅಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಇದಾಗ್ಬಿಟ್ಟಿದ್ದಾರೆ ಇವಾಗ ಸೆಕೆಂಡ್ ಇಯರ್ಗೆ. ಅಂಡ್ ನೋಡಮ್ಮ, ಯಾವಾಗಾದ್ರೂ ಆತಂದ್ರೆ ಇದನ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಪ್ರಿನ್ಸಿಪಲ್ ಸರ್ ಅವ್ರನ್ನ ಕೇಳಿ ಸ್ಕೂಲ್ ಎಲ್ಲ ತೋರಿಸ್ತೀನಿ ಗೈಸ್. ಅಂಡ್ ಇಷ್ಟೋ ತನಕ ಅಲ್ಲಿ ವ್ಲಾಗ್ ತೋರಿಸಿದ್ದೀನಿ. ಅಂಡ್ ಇದು ಕೂಡ ಸ್ಕೂಲ್ ಕೂಡ ಯಾವತ್ತೋ ಒಂದಿನ ಬರ್ತೀನಿ, ಅದನ್ನ ಕೂಡ ತೋರಿಸ್ತೀನಿ. ಅಂಡ್ ನೋಡ್ತಾ ಇರಿ, ನಾನು ಯಾವ ಬೆಂಚ್ನಲ್ಲಿ ಕುಂದಿರ್ತಿದ್ನೆ, ನಮ್ಮ ಫ್ರೆಂಡ್ ಯಾರ ಮಗ್ಲ ಕುಂದಿರ್ತಿದ್ನೆ ಎಲ್ಲ ತೋರಿಸ್ತೀನಿ. ಒಂದಿನ ಬರುತ್ತೆ, ಸ್ವಲ್ಪ ಕಾಯಿ ಅಷ್ಟೇ. ಪ್ರಿನ್ಸಿಪಲ್ ಸರ್ನ ಮೀಟಾಗಿ 100% ಆಕ್ಸೆಪ್ಟ್ ಮಾಡ್ತಾರೆ ನನಗೆ ಗೊತ್ತಿದೆ. ಆ್ಯಂಡ್ ಆದರೂ ಕೇಳಬೇಕು, ಅದು ಪರ್ಮಿಷನ್ ಕೇಳೇ ಮಾಡಬೇಕು, ಅದು ನೋಡಮ್ಮ. ಆ್ಯಂಡ್ ಇವಾಗಂತರೂ ಮಾಡೋಕ್ಕೆ ಆಗಲ್ಲ, ಯಾಕಂದ್ರೆ 5:30 ಆಗಿದೆ, ಎಲ್ಲ ಟೀಚರ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಸಪೋರ್ಟ್ ಮಾಡಿ, ವಿಡಿಯೋ ಫುಲ್ ಮಟ್ಟ ನೋಡಿ. ಇಷ್ಟ ಆದರೆ ಲೈಕ್ ಹೊಡೀರಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ, ಇಂಥ ಒಳ್ಳೆ ಕಂಟೆಂಟ್ಸ್ ಸಲಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವಾಗ ನಾನು ವಿಡಿಯೋ ಯಾವುದೇ ಪೋಸ್ಟ್ ಮಾಡಲಿ ನಿಮಗೆ ಆ್ಯಕ್ಟಿವೇಶನ್ ನೋಟಿಸ್ ಬರುತ್ತೆ. ಆ್ಯಂಡ್ ನೀವು ಆ ವಿಡಿಯೋ ನೋಡ್ಬೋದು. ಆ್ಯಂಡ್ ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಿದೆ, ಸ್ಟೆಪ್ ಬೈ ಸ್ಟೆಪ್. ನೀವು ಜಸ್ಟ್ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಒಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ. ಹೆಂಗೆ ಮಾತಾಡಬೇಕು, ಹೆಂಗೆ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಎಲ್ಲ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು.